ವೀಕ್ಷಕರೇ ನಮಸ್ಕಾರ. ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸ್ಪೂನು ಈ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅಂತ ತಗೊಂಡ್ರೆ ಕರಳಲ್ಲಿರೋ ವಿಷಾಣುಗಳನ್ನೆಲ್ಲ ತೆಗೆದುಬಿಡುತ್ತೆ, ನಮಗೆ ಮಲಬದ್ಧತೆ ಎಷ್ಟೋ ವರ್ಷಗಳಿಂದ ಇರೋದೆಲ್ಲ ಹೋಗ್ಬಿಡುತ್ತೆ ಅಂತೇಳಿ ಕೆಲವರು ವಾರಕ್ಕೊಂದೊಂದ್ಸರಿ ಭಾನುವಾರ ತಗೊತಾ ಇರ್ತಾರೆ. ಇನ್ನು ಕೆಲವರು ಆಗಾಗ ಹರಳೆಣ್ಣೆ ತಗೊತಾ ಇರ್ತಾರೆ. ಗ್ಯಾಸು, ಹೊಟ್ಟೆ ಉಬ್ಬರ ಇದೆಲ್ಲ ಹೋಗುತ್ತೆ ಅಂತ ಈ ಸಾಮಾಜಿಕ ಮಾಧ್ಯಮದಲ್ಲಿ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ತಗೊಂಡ್ರೆ ನಮ್ಮ ಗಟ್ನ ಡಿಟಾಕ್ಸಿಫೈ ಮಾಡುತ್ತೆ, ಶುದ್ಧೀಕರಣ ಮಾಡುತ್ತೆ, ಲಿವರ್ನ ಇಂಪ್ರೂವ್ ಮಾಡುತ್ತೆ ಅಂತೇಳಿ ಅಷ್ಟೆಲ್ಲ ಬೆನಿಫಿಟ್ಸ್ ಇದ್ದಿದ್ರೆ ನಾವು ಆಸ್ ಎ ಸ್ಪೆಷಲಿಸ್ಟ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ನಾವು ಯಾಕೆ ರೂಟೀನಾಗಿ ರೆಕಮೆಂಡ್ ಮಾಡಲ್ಲ? ಈ ವಿಡಿಯೋಲಿ ನಾನು ಈ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲು ಯಾವ ಥರ ಕೆಲಸ ಮಾಡುತ್ತೆ, ಇದು ನಿಜವಾಗ್ಲೂ ಸೇಫಾ, ಯಾರು ತಗೊಬಾರ್ದು, ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಮಲಬದ್ಧತೆಗೆ ಏನಿರುತ್ತೆ ಅಂತ ಹೇಳ್ತೀನಿ. ಈಗ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅನ್ನೋದು ಇದು ಒಂದು ಈ ಕ್ಯಾಸ್ಟರ್ ಪ್ಲಾಂಟ್ ಬೀಜಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇದು ತಲೆಮಾರುಗಳಿಂದ ನಮ್ಮ ದೇಶದಲ್ಲಿ ಒಂದು ಟ್ರೆಡಿಷನಲ್ ರೆಮಿಡಿ ತರ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಒಂದು ಆಕ್ಟಿವ್ ಕಾಂಪೋನೆಂಟ್ ಇದೆ, ರಿಸಿನೋಲೈಕ್ ಆಸಿಡ್ ಅಂತ ಹೇಳ್ತೀವಿ. ಅದು ಒಳಗಡೆ ಹೋದಾಗ ಡೈಜೆಷನ್ ಮುಖಾಂತರ ರಿಲೀಸ್ ಆಗುತ್ತೆ. ಈಗ ಎಷ್ಟೊಂದು ಮನೆ ಮದ್ದುಗಳು ಎಲ್ಲ ಕೆಲವರಿಗೆ ಮಲಬದ್ಧತೆ ಇನ್ನೊಂದು ಮತ್ತೊಂದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಈ ಕ್ಯಾಸ್ಟರ್ ಆಯಿಲ್ಗೆ ನಿಜವಾಗ್ಲೂ ಒಂದು ರಿಯಲ್ ಬಯೋಲಾಜಿಕಲ್ ಎಫೆಕ್ಟ್ ಇದೆ ವೈಜ್ಞಾನಿಕವಾಗೂ. ಹಾಗಂತ ಹೇಳ್ಬಿಟ್ಟು ಅದನ್ನ ಮಲಬದ್ಧತೆ ಇದ್ದವರೆಲ್ಲ ತಗೊಂತಾ ಇರೋದು, ಗ್ಯಾಸ್ ಹೊಟ್ಟೆ ಉಬ್ಬರ ಇದ್ದಾಗೆಲ್ಲ ತಗೊಂತಾ ಇರೋದು ಅದು ಒಳ್ಳೇದಲ್ಲ. ಈಗ ಕ್ಯಾಸ್ಟರ್ ಆಯಿಲ್ ಈ ಹರಳೆಣ್ಣೆ ತಗೊಳ್ಳೋದು ಯಾವ ತರ ಕೆಲಸ ಮಾಡುತ್ತೆ, ಇದು ಒಂದು ಗ್ರೂಪ್ ಆಫ್ ಮೆಡಿಸಿನ್ಸ್, ಸ್ಟಿಮ್ಯುಲೆಂಟ್ ಲ್ಯಾಕ್ಸೇಟಿವ್ಸ್ ಅಂತ ನಾವು ಕರಿತೀವಿ. ಸೊ ಅದನ್ನ ನೀವು ಸೇವನೆ ಮಾಡಿದಾಗ ನಮ್ಮ ಸಣ್ಣ ಕರಳಲ್ಲಿರೋ ಎನ್ಸೈಮ್ಸ್ ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಅದರಲ್ಲಿರೋ ಕಾಂಪೌಂಡ್ ರಿಸಿನೋಲೈಕ್ ಆಸಿಡ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ. ಅದೇನ್ ಮಾಡುತ್ತೆ, ಕರಳಿನ ಮಸಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಕಂಟ್ರಾಕ್ಷನ್ಸ್. ಸೊ ಸ್ಟ್ರಾಂಗ್ ಆಗಿ ಅವಾಗ ಏನಾಗುತ್ತೆ, ಕರಳಿನ ಮೂವ್ಮೆಂಟ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಕರಳಲ್ಲಿರೋ ಒಂದು ನೀರಿನ ಮೂವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಒಂದು ಇಂಟೆಸ್ಟೈನ್ ಮೂವ್ಮೆಂಟ್ ಕ್ವಿಕ್ ಆಗಿ ಆಗೋದ್ರಿಂದ ಕೆಲವರಿಗೆ ವಿತಿನ್ 2 ರಿಂದ 6 ಅವರ್ ಅಷ್ಟೊತ್ತಿಗೆ ಮಲ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಮಲಬದ್ಧತೆಗೆ ಇಮಿಡಿಯೇಟ್ ಆಗಿ ಸ್ವಲ್ಪ ರಿಲೀಫ್ ಅಂತೂ ಕೊಡುತ್ತೆ. ಹಾಗಂತ ಹೇಳ್ಬಿಟ್ಟು ಅದು ನಿಮ್ಮ ಶರೀರದಲ್ಲಿರೋ ವಿಷಾಣುಗಳು, ಲಿವರ್ ಅಲ್ಲಿರೋ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ ಅಂತೇಳಿ ಅದು ಸಿಂಪಲ್ ಆಗಿ ಏನ್ ಮಾಡ್ತಾ ಇದೆ, ಕರಳಿನ ಒಂದು ಮೂವ್ಮೆಂಟ್ ನ ಸ್ಟಿಮ್ಯುಲೇಟ್ ಮಾಡಿ ಕರಳನ್ನ ಟೆಂಪರರಿ ಎಂಟಿ ಮಾಡುತ್ತೆ. ಒಂದು ಮೇನ್ ಮೂಢನಂಬಿಕೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ಜನಕ್ಕೆ ಇದು ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಇದನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ನಮ್ಮ ಶರೀರದಲ್ಲಿ ಆಲ್ರೆಡಿ ಡಿಟಾಕ್ಸ್ ಶುದ್ಧೀಕರಣ ಪ್ರೋಸೆಸ್ಸು ನಮಗೆ ದೇವರೇ ಕೊಟ್ಟಿದ್ದಾರೆ. ಲಿವರು ಎಲ್ಲಾ ತರದ್ದು ನಮಗೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ವಿಷಾಣುಗಳನ್ನ ಕ್ಲಿಯರ್ ಮಾಡ್ತಾ ಇರುತ್ತೆ. ಕಿಡ್ನಿ ಫಿಲ್ಟರ್ ಮಾಡ್ತಾ ಇರುತ್ತೆ ವೇಸ್ಟ್ನ. ನಮ್ಮ ಶ್ವಾಸಕೋಶ, ಲಂಗ್ಸು ಕಾರ್ಬನ್ ಡೈಆಕ್ಸೈಡ್ ನ ರಿಮೂವ್ ಮಾಡ್ತಾ ಇರುತ್ತೆ. ಕರಳು ಡೈಜೆಸ್ಟಿವ್ ವೇಸ್ಟ್, ಮಲನ ಕ್ಲಿಯರ್ ಮಾಡ್ತಾ ಇರುತ್ತೆ. ಸೊ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಏನು ಎವಿಡೆನ್ಸ್ ಇಲ್ಲ ಈ ಹರಳೆಣ್ಣೆ ಕುಡಿಯೋದ್ರಿಂದ ವಿಷಾಣುಗಳು ಹೋಗುತ್ತೆ, ನಮ್ಮ ಶರೀರ ನ್ಯಾಚುರಲ್ ಆಗಿ ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ. ಸೊ ಕ್ಯಾಸ್ಟರ್ ಆಯಿಲ್ ತಗೊಂಡ್ಬಿಟ್ಟು ಲೂಸ್ ಮೋಷನ್ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಡಿಟಾಕ್ಸ್ ಅಂತಲ್ಲ, ಅದೇನಾಗ್ತದೆ ಅಂದ್ರೆ ಕರಳು ಕ್ವಿಕ್ ಆಗಿ ಎಂಟಿ ಆಗ್ತಾ ಇದೆ ಅಷ್ಟೇ. ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ, ಹಾಗಂತ ಹೇಳ್ಬಿಟ್ಟು ಒಳಗಡೆ ಇರೋ ವಿಷಾಣು ಎಲ್ಲ ಆಚೆಗೆ ಬರ್ತಾ ಇಲ್ಲ. ಸೊ ಡೈಲಿ ತಗೊಂಡು ಅಥವಾ ಪದೇ ಪದೇ ತಗೊಂಡ್ರೆ ಏನಾಗುತ್ತೆ, ಇದರಿಂದ ಕ್ಯಾಸ್ಟರ್ ಆಯಿಲ್ ಸಿಂಪಲ್ ಅಲ್ವಾ ಅನ್ಕೊಂತಾರೆ. ಈಗ ಯಾವಾಗೋ ಅಪರೂಪಕ್ಕೆ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಳ್ಳಿ ಕಡೆ ಎಲ್ಲ ಮುಂಚೆ ತಗೊಂತಾ ಇದ್ರು ವರ್ಷಕ್ಕೊಂದ್ಸರಿ. ಆ ತರ ಫ್ರೀಕ್ವೆಂಟ್ ಆಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ಅದ್ರ ಮೇಲೆ ಒಂದು ಡಿಪೆಂಡೆನ್ಸಿ ಅನ್ನೋದು ಬರುತ್ತೆ. ಅದ್ರ ಮೇಲೆ ಒಂಥರ ನಾವು ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದು ಟೈಮು ವಿಪರೀತ ಹೊಟ್ಟೆ ನೋವು ಬರೋದು, ಲೂಸ್ ಮೋಷನ್ಸ್ ಆಗೋದು, ಕೆಲವರಿಗೆ ಅದರಿಂದ ಈ ಫ್ಲೂಯಿಡ್ ವಾಟರ್ ಇಂಬ್ಯಾಲೆನ್ಸ್ ಲಾಸ್ ಆಗೋದು, ಆಮೇಲೆ ಒಂಥರ ಹೊಟ್ಟೆ ಎಲ್ಲ ತೊಳಸೋದು, ವಾಮಿಟಿಂಗು. ರಿಪೀಟೆಡ್ ಯೂಸ್ ಮಾಡ್ತಾ ಇದೆ ಯಾವುದೇ ಒಂದು ಸ್ಟಿಮ್ಯುಲೆಂಟ್ ಲ್ಯಾಕ್ಸೇಟಿವ್, ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಅದು ಸೈಕಲಾಜಿಕಲ್ ಅದ್ರ ಮೇಲೆ ಒಂಥರ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಅದನ್ನ ತಗೊಂಡ್ರೆ ಎಮೋಷನ್ ಆಗುತ್ತೆ ಅನ್ನೋ ಇದು ಬಂದ್ಬಿಡುತ್ತೆ. ಅದನ್ನ ತಗೊಳ್ಳೋದ್ರಿಂದ ಏನು ಕರಳೇನು ಲೇಸಿ ಆಗಂತೂ ಆಗಲ್ಲ, ಬಟ್ ಸೈಕಲಾಜಿಕಲ್ ಡಿಪೆಂಡೆನ್ಸಿ ಅನ್ನೋದು ಆಗ್ತಾ ಇರುತ್ತೆ. ಸೊ ಈಗ ಪದೇ ಪದೇ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಕುಡಿತಾ ಇದ್ದೀನಿ ಮೋಷನ್ ಪಾಸ್ ಮಾಡಕ್ಕೆ ಅಂದಾಗ ಅವರ ಒಳಗಡೆ ಇರೋ ಸಮಸ್ಯೆ ಏನೋ ಬೇರೆ ಇರುತ್ತೆ. ಮಲಬದ್ಧತೆಗೆ ಏನ್ ಕಾರಣ ಅನ್ನೋದನ್ನ ನೋಡ್ಬೇಕು. ಸೊ ಯಾರು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆನ ತಗೊಬಾರ್ದು, ಈಗ ಗರ್ಭಿಣಿಯರು ಇರ್ತಾರಲ್ಲ ಅವರು ಇದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದು ಟೈಮು ಗರ್ಭಕೋಶದ ಒಂದು ಕಂಟ್ರಾಕ್ಷನ್ಸ್ ನಾನು ಸ್ಟಿಮ್ಯುಲೇಟ್ ಮಾಡುತ್ತದು. ಈಗ ಆಲ್ರೆಡಿ ಯಾರಿಗೋ ಒಳಗಡೆ ಏನೋ ಬ್ಲಾಕೇಜ್ ಇದೆ, ಕರಳಲ್ಲಿ ಅಬ್ಸ್ಟ್ರಕ್ಷನ್ ಇದೆ ಅಂದಾಗ ಅಂತವ್ರು ತಗೊಳಕ್ ಹೋಗ್ಬಾರ್ದು. ವಿಪರೀತ ಹೊಟ್ಟೆ ನೋವಿದೆ ಅಂತ ಹೇಳ್ಬಿಟ್ಟು, ಮಲಬದ್ಧತೆಯಿಂದ ಆಗಿದೆ ಅಂತ ಹೇಳಿ ಅವರೇ ಕ್ಯಾಸ್ಟರ್ ಆಯಿಲ್ ತಗೊಳ್ಳೋದು ಅದು ನಾಟ್ ಅಡ್ವೈಸಬಲ್. ಯಾಕಂದ್ರೆ ವಿಪರೀತ ಹೊಟ್ಟೆ ನೋವು ಕಾರಣ ಏನು ಅಂತ ನೋಡ್ಬೇಕು. ಕೆಲವರಿಗೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇರುತ್ತೆ, ಕ್ರೋನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹಲವಾರು ಕಂಡೀಷನ್ಸು. ಅಂಥವರೆಲ್ಲ ಇಂಥದನ್ನೆಲ್ಲ ತಗೊಳಕ್ಕೆ ಹೋಗ್ಬಾರ್ದು. ಮಕ್ಕಳಿಗೆ ಈ ಹರಳೆಣ್ಣೆ ಎಲ್ಲ ಕುಡಿಸೋದು ಇದು ಒಂದು ಒಳ್ಳೆ ಇದಲ್ಲ. ಯಾಕಂದ್ರೆ ನೀವು ಡೌಟ್ ಇದು ಕೊಡ್ಬೇಕಾ ಏನಂದ್ರೆ ನಿಮ್ಮ ಪೀಡಿಯಾಟ್ರಿಕ್ ಅವ್ರನ್ನ ಡಾಕ್ಟರ್ನ ಕೇಳಿ. ಈಗ ಪರ್ಸಿಸ್ಟೆಂಟ್ ಕಾನ್ಸ್ಟಿಪೇಷನ್, ಮಲಬದ್ಧತೆ ಪದೇ ಪದೇ ಆಗ್ತಾ ಇದೆ, ತಿಂಗಳಾನ್ಗಟ್ಲೆ ಆಗ್ತಾ ಇದೆ ಅಂದಾಗ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಬರೀ ಹರಳೆಣ್ಣೆ ಕುಡ್ಕೊಂಡು ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಬೇರೆ ಕಾರಣಗಳಿರುತ್ತೆ.
ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಳಗಡೆ ಇರೋ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಕೆಲವೊಂದು ಟೈಮ್ ನಾರಿನಾಂಶ ಜಾಸ್ತಿ ಬೇಕಾಗುತ್ತೆ. ಹಣ್ಣು, ತರಕಾರಿ, ನೀರು ಇದೆಲ್ಲ ಒಂದು 3 ಲೀಟರ್ ನೀರು ಕುಡಿಬೇಕು, ವ್ಯಾಯಾಮ ಇರಬೇಕು, ಆಮೇಲೆ ಮೋಷನ್ ಹೋಗ್ಬೇಕು ಅಂತ ಒಂದು ಅರ್ಜ್ ಬರುತ್ತಲ್ಲ, ಸೆನ್ಸೇಷನ್ ಆಗೋಗಿ ಮೋಷನ್ ಪಾಸ್ ಮಾಡಬೇಕು, ಡಿಲೇ ಮಾಡಬಾರ್ದು. ಕೆಲವೊಂದು ಟೈಮ್ ಏನೋ ಮೆಡಿಸಿನ್ಗಳು ತಗೊಂತಾ ಇರ್ತಾರೆ, ಐರನ್ ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ, ಮಲ್ಟಿವಿಟಮಿನ್, ಅದರಿಂದನೂ ಮಲಬದ್ಧತೆ ಆಗ್ತಾ ಇರುತ್ತೆ. ಸೊ ಟ್ರೀಟ್ಮೆಂಟ್ ಕೆಲವೊಂದು ಟೈಮು ಮಲಬದ್ಧತೆಗೆ ಕಾರಣ ಏನು, ಅವ್ರ ಕರಳೆ ಸೋಮಾರಿತನ ಇದೆಯಾ, ಅಥವಾ ಗುದನಾಳ ಗುದದ್ವಾರದ ಒಂದು ಸಮಸ್ಯೆನ, ಪೆಲ್ವಿಕ್ ಫ್ಲೋರ್ ಡಿಸ್ಫಂಕ್ಷನ್ ಅಂತ ಕರಿತೀವಿ. ಸೊ ಹರಳೆಣ್ಣೆ ತಗೊಳ್ಳೋದು ಒಂದು ಒಳ್ಳೆ ಪದ್ಧತಿನ ಮಲಬದ್ಧತೆಗೆ. ಈಗ ಯಾವಾಗೋ ಅಪರೂಪಕ್ಕೆ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ, ಬಟ್ ಅದನ್ನೇ ಒಂದು ಸೊಲ್ಯೂಷನ್ ತರ ಮಲಬದ್ಧತೆ ಪದೇ ಪದೇ ಆಗ್ತಾ ಇದೆ, ರಿಪೀಟೆಡ್ ಆಗಿ ತಗೊಂತಾ ಇದೀನಿ, ಅಥವಾ ನನಗೆ ಶರೀರಕ್ಕೆ ಪ್ಯೂರಿಫಿಕೇಶನ್ ಬೇಕು, ಡಿಟಾಕ್ಸ್ ಮಾಡ್ಕೊಬೇಕು ಅಂತ ಅದೆಲ್ಲ ತಪ್ಪು. ಯಾಕಂದ್ರೆ ಕರಳನ್ನ ಅದು ಟೆಂಪ್ರರಿಯಾಗಿ ಎಂಟಿ ಮಾಡುತ್ತಷ್ಟೇ. ಅಂಡರ್ಲೈಯಿಂಗ್ ಪ್ರಾಬ್ಲಮ್ ಏನಿದೆ, ಅದು ಯಾಕೆ ಪದೇ ಪದೇ ಆಗ್ತಾ ಇದೆ ಅನ್ನೋದನ್ನ ಅದು ಅಡ್ರೆಸ್ ಮಾಡೋದಿಲ್ಲ. ಸೊ ಸುಮ್ಮನೆ ಏನೋ ಹರಳೆಣ್ಣೆ ತಗೊಂಡು ಮಲಬದ್ಧತೆನ ಟ್ರೀಟ್ ಮಾಡ್ಕೊಳ್ಳೋದಕ್ಕಿಂತ ಕಾರಣ ಕೆಲವೊಂದು ಟೈಮು ನೋಡ್ಬೇಕಾಗತ್ತೆ. ಧನ್ಯವಾದ.